ಸ್ನೇಹಿತರೆ ನಮಸ್ಕಾರ. ಈ ಫೋಟೋವನ್ನು ನೋಡಿದ್ರೆ ಬಹುಶಃ ನಿಮಗೆ ಯಾರು ಏನು ಎಂಥದ್ದು ಕೂಡ ಗೊತ್ತಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈ ಫೋಟೋದಲ್ಲಿರುವಂತಹ ಒಬ್ಬ ಈ ವ್ಯಕ್ತಿ ಇದಾರಲ್ಲ, ಇವರು ಪ್ರಖ್ಯಾತ ನಟ ಅನ್ನೋದಕ್ಕಿಂತ ಮುಖ್ಯವಾಗಿ ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಟಿಸ್ತಿರುವಂಥ ನಟನು ಕೂಡ ಹೌದು ಮತ್ತು ಮ್ಯಾಕ್ಸ್ ಸಿನಿಮಾದಲ್ಲಿ ನಟಿಸಿದಂಥ ನಟನು ಕೂಡ ಹೌದು. ಇವತ್ತು ಈ ಪರಿಸ್ಥಿತಿಯಲ್ಲಿ ಗುರುತೇ ಸಿಗದಷ್ಟು ಬದಲಾಗಿದ್ದಾರೆ ಅಂದರೆ ಇನ್ನೆಂಥ ಗಂಭೀರ ಕಾಯಿಲೆಯಿಂದ ಇವರು ನರಳ್ತಾ ಇರ್ಬೋದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗಾದರೆ ಈ ನಟ ಯಾರು ಅಂತೇಳಿ ಕೇಳಿದ್ರೆ ಬೇರೆ ಯಾರು ಅಲ್ಲ, ಇವರೇ ಮ್ಯಾಕ್ಸ್ ಶ್ರೀಧರ್ ಅಂತೇಳಿ. ಮ್ಯಾಕ್ಸ್ ಸಿನಿಮಾದಲ್ಲಿ ಮತ್ತು ಪಾರು ಸೀರಿಯಲ್ನಲ್ಲಿ, ವಧು ಸೀರಿಯಲ್ನಲ್ಲಿ ಮತ್ತು ಸಾಕಷ್ಟು ಕನ್ನಡದ ಬಹುತೇಕ ಹಿಟ್ ಸೀರಿಯಲಲ್ಲೇ ನಟಿಸಿರುವಂತಹ ನಟನು ಕೂಡ ಈ ಶ್ರೀಧರ್. ಆದರೆ ಶ್ರೀಧರ್ ಇವತ್ತು ಇರುವಂಥ ಪರಿಸ್ಥಿತಿ ಹೇಗಿದೆ ನೋಡಿ. ಶ್ರೀಧರ್ ಅವರ ನಿಜವಾದಂತಹ ಅಂದರೆ ಈ ಹಿಂದೆ ಇದ್ದಂತಹ ಫೋಟೋ ಮತ್ತು ಈಗ ಇರುವಂಥ ಫೋಟೋ ಇದೆರಡನ್ನೂ ಕೂಡ ಕಂಪೇರ್ ಮಾಡಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬದಲಾಗಿದ್ದಾರೆ. ಅಂತಹ ಅನಾರೋಗ್ಯದಿಂದ ನರಳುತ್ತಾ ಇದ್ದಾರೆ. ಮುಖ ಕಂಪ್ಲೀಟಾಗಿ ಬದಲಾಗಿ ಹೋಗಿದೆ. ದೇಹ, ಮುಖದ ಈ ಸೌಂದರ್ಯ ಯಾವುದೂ ಕೂಡ ಈ ಹಿಂದಿನ ಶ್ರೀಧರ್ ಅಂತೇಳಿ ಯಾರೂ ಕೂಡ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟಿನ ಅನಾರೋಗ್ಯ ಈಗ ಬಾಧಿಸ್ತಿದೆ. ಒಂದು ದಿನಕ್ಕೆ 15ರಿಂದ 20 ಸಾವಿರ ರೂಪಾಯಿ ಖರ್ಚು ಬರ್ತಿದೆಯಂತೆ ಟ್ರೀಟ್ಮೆಂಟಿಗೆ. ಅಂತಹ ಒಂದು ಮಾರಕ ಕಾಯಿಲೆಯಿಂದ ಶ್ರೀಧರ್ ಬಳಲ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿದೆ. ಹಾಗಾದರೆ ಏನಾಯಿತು ಶ್ರೀಧರ್ಗೆ? ಇಷ್ಟು ಸುಂದರವಾಗಿದ್ದಂತಹ ಸ್ಫುರದ್ರೂಪಿಯಾಗಿದ್ದಂತಹ ನಟನಿಗೆ ಇಂತಹ ಹೀನಾಯ ಪರಿಸ್ಥಿತಿ ಬಂದಿದೆ ಯಾಕೆ? ಶೋಚನೀಯ ಪರಿಸ್ಥಿತಿ ಬಂದಿದೆ ಯಾಕೆ? ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಅನಾರೋಗ್ಯ ಯಾವಾಗ, ಹೇಗೆ, ಎಲ್ಲಿ ಬಾಧಿಸುತ್ತೆ ಅನ್ನೋದನ್ನು ಹೇಳೋಕೆ ಅಸಾಧ್ಯ. ಇದಕ್ಕೆ ಸಾಕ್ಷಿ ಶ್ರೀಧರ್. ಮೊನ್ನೆವರೆಗೂ ಕೂಡ ಕಿರುತೆರೆ ನಟ ಶ್ರೀಧರ್ ಚೆನ್ನಾಗಿಯೇ ಇದ್ರು. ಎಷ್ಟು ಸುಂದರವಾಗಿದ್ದಾರೆ ನೀವೇ ನೋಡಿ. ವಧು ಸೀರಿಯಲ್ನಲ್ಲಿ ನಾಯಕಿ ಡಿವೋರ್ಸ್ ಲಾಯರ್ ವಧು ಚಿಕ್ಕಪ್ಪನ ಪಾತ್ರದಲ್ಲಿ ನಟ ಶ್ರೀಧರ್ ಅಭಿನಯಿಸ್ತಾ ಇದ್ರು. ಆದರೆ ದಿಢೀರ್ ಅಂತೇಳ್ಬಿಟ್ಟು ವಧು ಧಾರಾವಾಹಿಯಲ್ಲಿ ಶ್ರೀಧರ್ ನಾಪತ್ತೆ ಆದರು. ಶ್ರೀಧರ್ ನಿರ್ವಹಿಸ್ತಿದ್ದಂತಹ ಪಾತ್ರ ಏನಿತ್ತು, ಈ ಪಾತ್ರಕ್ಕೆ ಬೇರೆ ನಟನ ರಿಪ್ಲೇಸ್ ಕೂಡ ಆಯಿತು. ಹೀಗಾಗೋದಕ್ಕೆ ಕಾರಣ ಏನು ಅಂತೇಳಿ ಹುಡುಕ್ತಾ ಹೋದಾಗ ಶ್ರೀಧರ್ ಅವರಿಗೆ ಏಕಾಏಕಿ ಕಾಡಿದಂಥ ಅನಾರೋಗ್ಯ ಅನ್ನುವಂಥ ವಿಚಾರ ಗೊತ್ತಾಯಿತು. ಹೌದು, ನಟ ಶ್ರೀಧರ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇನ್ಫೆಕ್ಷನ್ನಿಂದಾಗಿ ನಟ ಶ್ರೀಧರ್ ತೀವ್ರವಾಗಿ ಅಸ್ವಸ್ಥರಾಗಿದ್ದಾರೆ. ಅನಾರೋಗ್ಯದಿಂದ ಈ ವಧು ಸೀರಿಯಲ್ ಶೂಟಿಂಗಿಗೆ ಹಾಜರಾಗೋದಕ್ಕೆ ಶ್ರೀಧರ್ ಅವರಿಂದ ಸಾಧ್ಯವಾಗಲಿಲ್ಲ. ಸದ್ಯ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ನಟ ಶ್ರೀಧರ್ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಶ್ರೀಧರ್ ಈ ಚಿಕಿತ್ಸೆಯಲ್ಲಿ ಈಗ ಅನಿವಾರ್ಯವಾಗಿ ಪಡೀಲೇಬೇಕಾದಂಥ ಸ್ಥಿತಿ ಬಂದಿದೆ ಮತ್ತು ಶ್ರೀಧರ್ ಅವರ ಗುರುತೇ ಸಿಗದಷ್ಟು ಬದಲಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂತ ನಾವು ಕೂಡ ಹೇಳ್ಬೋದು. ಇನ್ನೂ ಕೂಡ ನೋವು ಮತ್ತು ಶೋಚನಾ ಸ್ಥಿತಿ ಏನು ಅಂತ ಹೇಳಿದ್ರೆ, ಕಳೆದ ಕೆಲವು ದಿನಗಳಿಂದ ನಟ ಶ್ರೀಧರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದು, ಶ್ರೀಧರ್ ಅವರನ್ನು ನೋಡಿಕೊಳ್ಳೋದಕ್ಕೆ ತಾಯಿ ಮಾತ್ರ ಇದ್ದಾರೆ. ಚಿಕಿತ್ಸೆಗಾಗಿ ಪ್ರತಿದಿನ 10ರಿಂದ 15, 20 ಸಾವಿರ ರೂಪಾಯಿವರೆಗೂ ಕೂಡ ಖರ್ಚಾಗ್ತಿದೆಯಂತೆ. ಇಲ್ಲಿವರೆಗೂ ತಮ್ಮ ಬಳಿ ಇದ್ದಂಥ ಹಣವನ್ನೆಲ್ಲ ಚಿಕಿತ್ಸೆಗಾಗಿ ಶ್ರೀಧರ್ ಮತ್ತು ತಾಯಿ ಖರ್ಚು ಮಾಡಿಕೊಂಡಿದ್ದಾರೆ. ಇದೀಗ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಅಂತ ಹೇಳಿದ್ರೆ ಇವರಿಗೆ ಧನ ಸಹಾಯದ ಅಗತ್ಯ ಇದೆ. ಪಾರು, ವಧು ಮುಂತಾದ ಸೀರಿಯಲ್ನಲ್ಲಿ ನಟ ಶ್ರೀಧರ್ ಅಭಿನಯಿಸಿದ್ದಾರೆ. ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ರಿಲೀಸ್ ಆಗಿತ್ತು. ಇತ್ತೀಚೆಗಷ್ಟೇ ರಿಲೀಸ್ ಆದಂಥ ಸಿನಿಮಾ, ಇದರಲ್ಲೂ ಕೂಡ ಶ್ರೀಧರ್ ನಟಿಸಿದರು. ಇಂತಿಪ್ಪ ಕಲಾವಿದ ಶ್ರೀಧರ್ ಇದೀಗ ತಮ್ಮ ಜೀವನದಲ್ಲಿ ಎದುರಾಗಿರುವಂಥ ಸಂಕಷ್ಟದಿಂದ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ದಟ್ ಚಿಕಿತ್ಸೆಗಾಗಿ ಜನರಲ್ಲಿ ಸಹಾಯವನ್ನು ಕೋರಿದ್ದಾರೆ. ನಟ ಶ್ರೀಧರ್ ಅವರಿಗೆ ಆರ್ಥಿಕ ಸಹಾಯ ಕೋರುವಂಥ ನಿಟ್ಟಿನಲ್ಲಿ ಕಿರುತೆರೆ ನಟಿ ಸಪ್ನಾ ದೀಕ್ಷಿತ್ ಹಾಗೂ ಬಿಗ್ ಬಾಸ್ ಖ್ಯಾತಿಯ ರಘು ವೈನ್ ಸ್ಟೋರ್ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದ್ರ ಜೊತೆಗೆ ಅಂಕಿತಾ ಮಧುಸೂದನ್ ಅವರು ಕೂಡ ಒಂದು ಸುದೀರ್ಘವಾದಂಥ ವಿಡಿಯೋವನ್ನು ಮಾಡಿ ಇಲ್ಲಿ ಶ್ರೀಧರ್ಗೆ ಸಹಾಯ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವರ ಕಂಪ್ಲೀಟ್ ಡೀಟೇಲ್ಸನ್ನು ಕೂಡ ಹಾಕಿದ್ದಾರೆ. ಏನಾಗಿದೆ ಏನು ಎಲ್ಲವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ವಿಂಗ್ 5 ಜನರಲ್ ವಾರ್ಡು, ಇದರಲ್ಲಿ ಶ್ರೀಧರ್ ಅನ್ನುವಂತಹ ವ್ಯಕ್ತಿ, ಈ ಕಲಾವಿದ ಬೆಡ್ ನಂಬರ್ G3ಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅನ್ನುವಂಥ ಡೀಟೇಲ್ಸನ್ನು ಕೂಡ ಹಾಕಿದ್ದಾರೆ. ಇದು ಅತ್ಯಂತ ಸಹಾಯ. ಮತ್ತು ಇಲ್ಲಿ ಶ್ರೀಧರ್ ಒಂದು ಅನಾರೋಗ್ಯದ ಸಂಬಂಧ ಸಹಾಯವನ್ನು ಕೋರಿರುವಂಥ ಪೋಸ್ಟ್ ಕೂಡ ಶೇರ್ ಆಗ್ತಿದೆ. ನಮಸ್ತೆ, ನಾನು ಶ್ರೀಧರ. ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯಕ್ಕೆ ತುತ್ತಾಗಿ ಬಹಳಷ್ಟು ಸಂಕಷ್ಟದಲ್ಲಿದ್ದೇನೆ. ಆಸ್ಪತ್ರೆಯ ಖರ್ಚನ್ನು ಭರಿಸಲಾಗದಷ್ಟು ತೊಂದರೆಯಾಗಿದೆ. ಹೆಬ್ಬಾಳದಲ್ಲಿರುವಂಥ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ. ಒಂದು ದಿನಕ್ಕೆ ಆಸ್ಪತ್ರೆ ಖರ್ಚು, ಮಾತ್ರೆ ಖರ್ಚು 10ರಿಂದ 15 ಸಾವಿರದವರೆಗೆ ಹೋಗ್ತಾ ಇದೆ. ಇದ್ದಂಥ ಉಳಿತಾಯದ ಹಣ, ಸಹಾಯದ ಹಣ ಎಲ್ಲವೂ ಕೂಡ ಮುಗಿದು ಹೋಗಿದೆ. ದಯಮಾಡಿ ಈಗ ಶ್ರೀಧರನಿಗೆ ಕೈಯಲ್ಲಾದಂಥ ಹಣ ಸಹಾಯವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದೇನೆ. ಶ್ರೀಧರನನ್ನು ಕಾಪಾಡಿ, ನನ್ನನ್ನು ಬದುಕಿಸಲು ಪ್ರಯತ್ನಿಸಿ, ಕೈಲಾದಷ್ಟು ಸಹಾಯವನ್ನು ಮಾಡಿ ಅಂತ ಹೇಳ್ಬಿಟ್ಟು ಶ್ರೀಧರ್ ಹೇಳಿರೋದನ್ನು ನಟಿ ಸಪ್ನಾ ದೀಕ್ಷಿತ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ದಾರೆ.
ಹಾಗೆಯೇ ಶ್ರೀಧರ್ ಅವರ ಗೂಗಲ್ ಪೇ ನಂಬರನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಇದೇ ರೀತಿ ಅಂಕಿತ ಮಧುಸೂದನ್ ಅವರು ಕೂಡ ತಾವೇ ಒಂದು ವಿಡಿಯೋವನ್ನು ಮಾಡಿ ಶ್ರೀಧರ್ ಪರಿಸ್ಥಿತಿ ಏನಾಗಿದೆ ಏನು ಎಲ್ಲವನ್ನು ಕೂಡ ವಿವರಿಸಿ ಹೇಳಿ ಸಹಾಯದ ಮೊರೆಯನ್ನು ಇಟ್ಟಿದ್ದಾರೆ. ಈ ಮೂಲಕ ಪಾರು ಸೀರಿಯಲ್ನ ನಟ ಶ್ರೀಧರ್ಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಿದ್ದಾರೆ. ಅಸಲಿಗೆ ಈಗ ಸಿಕ್ಕಿರುವಂಥ ಬೇಸಿಕ್ ಇನ್ಫಾರ್ಮೇಷನ್ಸ್ ಪ್ರಕಾರ ಇವರಿಗೆ ಇನ್ಫೆಕ್ಷನ್ಸ್ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಎಲ್ಲಿ ಯಾವ ಭಾಗ ಹೇಗೆ ಇದ್ರ ಬಗ್ಗೆ ಇನ್ನಷ್ಟು ಈ ಸ್ಕ್ಯಾನಿಂಗ್ ಇನ್ನೊಂದು ಮತ್ತೊಂದೆಲ್ಲ ಆದಮೇಲೆ ಗೊತ್ತಾಗಲಿಕ್ಕಿದೆ. ಬಟ್ಟು ಭಾರೀ ಪ್ರಮಾಣದಲ್ಲಿ ಚಿಕಿತ್ಸೆ ಅಗತ್ಯವಂತೂ ಶ್ರೀಧರ್ಗೆ ಇದೆ ಅನ್ನೋದು ಮಾತ್ರ ಸತ್ಯ. ಶ್ರೀಧರ್ ನಟಿಸಿದಂಥ ಪಾತ್ರಗಳು ಅಷ್ಟು ಅದ್ಭುತವಾಗಿತ್ತು. ನಟನ ಜೀವನದಲ್ಲಿ ಅಂದರೆ ಇವರು ಆರೋಗ್ಯವಾಗಿದ್ದಂಥ ಸಂದರ್ಭದಲ್ಲಿ ಇವರಿದ್ದಂತಹ ರೀತಿಗೂ ಈಗ ಇವರಿರುವಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಜಗಜಾಂತರ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಅಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ. ಹೀಗಾಗಿ ಈಗ ಶ್ರೀಧರ್ಗೆ ಧನ ಸಹಾಯದ ಅಗತ್ಯ ಇರೋದ್ರಿಂದ ದಾನಿಗಳು ಈಗಲೂ ಕೂಡ ಧನ ಸಹಾಯವನ್ನು ಮಾಡಬಹುದು. ದಯವಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಕೂಡ ಸಹಾಯ ಮಾಡುವಂಥ ಮನಸ್ಥಿತಿ ಇದ್ದರೆ ಸಹಾಯವನ್ನು ಮಾಡಿ. ಶ್ರೀಧರ್ ಅವರ ಬದುಕು ಬದಲಾಗೋ ರೀತಿಯಲ್ಲಿ ಅನಾರೋಗ್ಯದಿಂದ ನರಳುತ್ತಿರುವಂಥ ಶ್ರೀಧರ್ ಹುಷಾರಾಗಿ ಮನೆಗೆ ಬರೋದಕ್ಕೆ ಸಹಾಯವನ್ನು ಮಾಡಿ ಅನ್ನೋದು ಮನವಿಯೂ ಕೂಡ ಹೌದು. ಹಾಗೆಯೇ ಶ್ರೀಧರ್ ಅವರಿಗೆ ನಿಮ್ಮ ಹಾರೈಕೆ ಏನು, ದೇವರ ಬಳಿ ನಿಮ್ಮ ಪ್ರಾರ್ಥನೆ ಏನು, ನಿಮ್ಮ ಹಾರೈಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಈ ಸ್ಟೋರಿಯನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಹಾಗೆಯೇ ಹೆಚ್ಚೆಚ್ಚು ಸಹಾಯ ಶ್ರೀಧರ್ ಅವ್ರಿಗೆ ಆಗುವಂತೆ ಆಗಲಿ ಅನ್ನೋದು ನಮ್ಮ ಪ್ರಾರ್ಥನೆ ಕೂಡ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.